ಆದರೂ ನಮ್ಮ ಕನ್ನಡದಲ್ಲಿ ಶಶಿಕುಮಾರ್ ಅವ್ರ ಮಗ ನಟಿಸಿರೋದು ನನಗಂತೂ ತುಂಬ ಖುಷಿಯಾಗಿದೆ. ಆ್ಯಕ್ಟಿಂಗಲ್ಲಿ ಮಾತ್ರ ಸರ್ ಯಾರು ಬೆರಳು ಮಾಡಿ ತೋರಿಸುವಷ್ಟಿಲ್ಲ. ಯಾಕೆಂದರೆ ಒಬ್ಬ ಹಳೆ ನಟನ ರೀತಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಸರ್ ಆ್ಯಕ್ಚುಲಿ ಮಗನೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಫೈಟು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಶಶಿಕುಮಾರ್ ಅಪ್ಪ ಮಗ ಇಬ್ಬರು ಒಂದೇ ರೀತಿ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಚೆನ್ನಾಗಿದೆ, ಟೇಕಿಂಗ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು, ಎಲ್ಲ ನೋಡ್ಬೋದು. ಎಲ್ಲ ಒಂದು ಸ್ಪೋರ್ಟ್ಸ್ ಫಿಲಿಮು ಒಂಥರ ಚೆನ್ನಾಗಿದೆ. ಎಲ್ಲ ಫುಲ್ ಡಿಫ್ರೆಂಟಾಗಿ ತೆಗೆದಿದ್ರು, ಒಂದು ಯಾವ್ದಾದ್ರು ತೆಗೆದಿದ್ರು. ಎಲ್ಲ ಸ್ಪೋರ್ಟ್ಸಲ್ಲಿ ಏನೇನಾಗುತ್ತೋ ಎಲ್ಲ ಏನೇನು ಆಗುತ್ತೆ ಎಲ್ಲ ಒಳಗಡೆ ಎಲ್ಲ ತೋರಿಸಿದ್ರು. ಎಲ್ಲ ಭಾಷೆಯಲ್ಲಿ ರಿಲೀಸ್ ಆಗ್ತಾಯಿದೆ ಅಲ್ವಾ, ತುಂಬ ಸಂತೋಷ ಆಗಿದೆ. ಎಲ್ಲ ಹಿಟ್ಟಾಗಲಿ ಅಂತ. ನೋಡಿದ್ರ ಸಿನಿಮಾನ ಇಷ್ಟ ಆಯ್ತಾ? ಶಶಿಕುಮಾರ್ ಮಗ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸರಿಯಾಗಿದೆ ಮೂವಿ, ಸರಿಯಾಗಿದೆ ಮೂವಿ. ಇಷ್ಟ ಆಯ್ತಾ? ನೋಡಿದ್ರಾ? ಸೂಪರ್ ಆಗಿದೆ ಸರ್. ಇಷ್ಟ ಆಯ್ತು. ಸರಿಯಾಗಿದೆ ಮೂವಿ, ಸೂಪರ್ ಆಗಿದೆ, ಸರಿಯಾಗಿದೆ ಮೂವಿ. ಸರಿಯಾಗಿದೆ ಮೂವಿ, ಸರಿಯಾಗಿದೆ ಮೂವಿ. ಶಶಿಕುಮಾರ್ ಅವ್ರ ಮಗ ಆ್ಯಕ್ಟಿಂಗ್ ಹೇಗಿದೆ? ಅವ್ರು ಪರವಾಗಿಲ್ಲ, ಅಟ್ರಾಸಿಟಿ ಹೀರೋ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಅದು ಹೆಂಗೆ ಮಾಡಿದ್ದಾರೆ? ಡ್ಯಾನ್ಸ್ ಎಲ್ಲ ಹೇಗಿದೆ ಸರ್? ಡ್ಯಾನ್ಸ್ ಚೆನ್ನಾಗಿದೆ. ಅವ್ರ ಅಪ್ಪನಿಗಿನ್ನ ಸ್ವಲ್ಪ ಚುರುಕಾಗೇ ಮಾಡಿದ್ದಾನೆ. ಥ್ಯಾಂಕ್ ಯು ಸರ್. ಸರ್ ಇದೇ ತಾನೇ ಕಾದಾಡಿ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಸರ್ ಡೈರೆಕ್ಟ್ರು ಅವ್ರದ್ದಾದ ಇದು ಬೇರೆ ರೀತಿಯಲ್ಲಿ ತೆಗೆದಿದ್ದಾರೆ ಸರ್, ಬೇರೆ ಲೆವೆಲ್ ಇದು ಸಿನಿಮಾ. ಆ್ಯಕ್ಚುಲಿ ನೀವು ಅರ್ಧ ಗಂಟೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅರ್ಧ ಗಂಟೆ ನಿಮಗೆ ಒಂದು ರೀತಿ ಸ್ಟೋರಿ ಹೋಗುತ್ತೆ, ಅರ್ಧ ಆದಮೇಲೆ ಒಂಥರ ಸ್ಟೋರಿ ಹೋಗುತ್ತೆ ಸರ್. ನಿಜವಾಗ್ಲೂ ಸರ್ ಇದು ಸಿನಿಮಾ ಡೈರೆಕ್ಟ್ರು ಮೈಂಡು, ಅವ್ರ ಮೈಂಡ್ ಸೆಟ್ ಇದೆಯಲ್ವಾ, ಅದು ಬೇರೆ ಲೆವೆಲ್ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸರ್ ಇನ್ನೊಂದು ಅಂದರೆ ಕ್ಯಾಮ್ರಾ ವರ್ಕ್ ನಂಗೆ ತುಂಬ ಇಷ್ಟ ಆಯಿತು ಸರ್. ಆ್ಯಕ್ಚುಲಿ ಹಿಂಗೂ ಮಾಡ್ಬೋದಾ ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ನಾನು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ, ಆದರೆ ಇದು ಒಂದು ತೆಲುಗು, ತಮಿಳು ಇವೆಲ್ಲ ಸಿನಿಮಾದಲ್ಲಿ ಏನು ಹೈಲೈಟ್ ಇರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾ. ಒಳ್ಳೆ ಹಿಂದಿಲೂ ಕೂಡ ರಿಲೀಸ್ ಮಾಡ್ಬೋದು ಸರ್ ಸಿನಿಮಾ. ಆ್ಯಕ್ಚುಲಿ ಕನ್ನಡದಲ್ಲಿ ನಮ್ಮ ಶಶಿಕುಮಾರ್ ಅವರ ಮಗ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವರು ಆ್ಯಕ್ಚುಲಿ ಸರ್ ಅವರು ಶಶಿಕುಮಾರ್ ಅವ್ರ ಮಗ ಆ್ಯಕ್ಟಿಂಗು ನಾನು ನಿಜವಾಗ್ಲೂ ಈ ರೀತಿ ಬರುತ್ತಾ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಜವಾಗ್ಲೂ ಇದರಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ತುಂಬ ಒಳ್ಳೆ ನಟನೆ ಮಾಡಿದ್ದಾರೆ. ಆಮೇಲೆ ಸರ್ ನಿಜವಾಗ್ಲೂ ಸರ್ ಅಂದರೆ ನೋಡಿ, ಅವರು ಈಗ ಕಲ್ಕಿ ಆ ಒಂದು ಸಿನಿಮಾದ ಸಮಯದಲ್ಲಿ ಈ ಸಿನಿಮಾ ಬಂದಿದೆ. ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರಿಗೂ ಯಾರೇ ಬೇರೆ ಒಬ್ಬ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಬೇರೆಯವ್ರು ಬಂದರೆ ಆ್ಯಕ್ಚುಲಿ ಆ ಲೆವೆಲ್ಗೆ ಇವರು ಕೂಡ ಹೋಗ್ತಾರೆ ಸರ್. ಆ ಒಂದು ಕಲ್ಕಿ ಸಿನಿಮಾ ಏನು ಇವಾಗ ಬಂದಿದೆ ಆ ರೀತಿ ಸಿನಿಮಾವನ್ನು ಇವರು ಒಳ್ಳೆ ಸಿನಿಮಾ ಸರ್. ಅದು ನಾವು ಸುಮ್ಮನೆ ಹೇಳ್ಬಿಡೋಕ್ಕಾಗಲ್ಲ. ಆ ಸಿನಿಮಾವನ್ನು ನಾವು ಹೋಗಿ ಕೂತ್ಕೊಂಡು ಆ ಸಿನಿಮಾವನ್ನು ನೋಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಅನಿಸುತ್ತೆ ಸರ್ ಸಿನಿಮಾ. ಆಮೇಲೆ ಸರ್ ಸಾಂಗ್ಗಳಂತೂ ಸಖತ್ತಾಗಿದೆ. ಅದರಲ್ಲೂ ಅಷ್ಟೇ ಸರ್, ಸಾಂಗ್ಗಳು ಅಂದರೆ ಒಳ್ಳೆ ಬಡ್ಜೆಟ್ಟು, ಒಳ್ಳೆ ದುಡ್ಡನ್ನು ಖರ್ಚು ಮಾಡಿ ಒಂದು ಸಾಂಗ್ಗಳನ್ನು ತೆಗೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಆ್ಯಂಡ್ ರೈಟರ್ ಆಫ್ ಕಾದಾಡಿ ಫಿಲ್ಮ್. I am getting rave reviews for this film, but to tell the truth, crowd is less, and I want you guys to spread the word that if you like the film, spread the word, and I am sure you will enjoy the film very much. And Supreme Hero Shashikumar's son is the hero of this film. Watch the film in nearest theatre. Thank you. ಇವಾಗ ತಾನೇ ಕಾದಾಡಿ ಅಂತ ಒಂದು ಮೂವಿ ನೋಡ್ಕೊಬಂದೆ. ತುಂಬ ಅದ್ಭುತವಾದ ಮೂವಿ. ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಿದೆ ಅಂದರೆ ಎಲ್ಲರೂ ಸಹ ಥಿಯೇಟ್ರಿಗೆ ಬಂದು ಈ ಮೂವಿನೇ ನೋಡಬೇಕು. ಮತ್ತು ಈ ಮೂವಿಲಿ ನಂಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಶಶಿಕುಮಾರ್ ಮಗ ಅವರು ಆ್ಯಕ್ಟಿಂಗು. ಶಶಿಕುಮಾರ್ ಸರ್ ಮಗ ಅವರು 3ನೇ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಹೀರೋ ಆಗಿ ಏನು ಹೊರಹೊಮ್ಮಿದ್ದಾರೆ. ಎಲ್ಲರೂ ಸಹ ಬಂದು ಮೂವಿನ ನೋಡಿ. ಮತ್ತು ಈ ಕಾದಾಡಿ ಮೂವಿ 5 ಭಾಷೆಗಳಲ್ಲಿ ಬಂದಿದೆ. ಎಲ್ಲರೂ ಸಹ 5 ಭಾಷೆಗಳ ಅಭಿಮಾನಿಗಳು ಸಹ 5 ಭಾಷೆಯಲ್ಲೂ ಮೂವಿ ನೋಡಿ ಮೂವಿಗೆ ಅಭಿನಂದನೆಗಳನ್ನ ಕೋರಿ. ಥ್ಯಾಂಕ್ ಯು ಸರ್. ಜಸ್ಟ್ ಇವಾಗ ನಾನು ಕಾದಾಡಿ ಮೂವಿ ನೋಡ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಾದಾಡಿ ಮೂವಿ ಹೆಂಗಿದೆ ಅಪ್ಪ ಅಂತಂದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ. ಫೈಟಿಂಗ್ ಆಯಿತು, ಆಮೇಲೆ ಹುಡುಗಿಯಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಹೀರೋ ಅಲ್ಲಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾದಾಡಿ ಮೂವಿ 5 ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. 5 ಭಾಷೆ ಜನರು ಕೂಡ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ. ತುಂಬ ಚೆನ್ನಾಗಿದೆ. ಶಶಿಕುಮಾರ್ ಅವ್ರ ಮಗ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಆಯಿತು.